अस्सलाम वालेकुम नाज़रीन, हाईटेक न्यूज के खबरनामे में आपका खैर मकदम है। मैं हूं नेहा खान। नजर डालते हैं आज की अहम खबरों पर। गवर्नमेंट फर्स्ट ग्रेड कॉलेज और पोस्ट ग्रेजुएट स्टडीज सेंटर गुरमिटकल में फेयरवेल सेरेमनी और क्लोजिंग सेरेमनी एक्टिविटीज और फाइनल ईयर अंडर ग्रेजुएट पोस्ट ग्रेजुएट स्टूडेंट्स के प्रोग्राम का इफ्तिताह शांतवीर स्वामी और चेयरमैन जयश्री पाटिल के हाथों से किया गया। इस प्रोग्राम का आगाज किया गया जिसमें वाइस चेयरमैन रेणुका पडिगे, संतोष कुमार निताटी, गवर्नमेंट फर्स्ट ग्रेड कॉलेज प्रिंसिपल जेवी पुरुषोत्तम, जगदीश, अवंती कॉलेज लेक्चरर, स्टाफ, स्टूडेंट्स और दीगर मौजूद थे। हाईटेक टीवी से फहद मरफाशी की ये रिपोर्ट। ಈಗಾಗಲೇ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆಯನ್ನು ಕುರಿತು ಅನೇಕ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಮಾತುಗಳನ್ನು ತಾವೆಲ್ಲ ಆಲಿಸಿದ್ವಿ. ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದ, ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿ, ಆತನ ಎರಡು ಮಾತುಗಳನ್ನು ನಾವು ತುಂಬ ಮುಖ್ಯವಾಗಿ ಆಲಿಸಿದ್ವಿ. ನರಸಿಂಹರವರ ಒಂದನೇ ಮಾತು ಯಾವುದಂತ ಕೇಳಿದಾಗ, ನಾಳೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಒಂದನೇ ಮಾತು. ಹಾಗೆಯೇ ನರಸಿಂಹರವರ ಮತ್ತೊಂದು ಎರಡನೇ ಮಾತು ಯಾವುದಂತ ಕೇಳಿದಾಗ, ಇಷ್ಟು ದಿವಸ ಮೇಷ್ಟ್ರು ನಾವು ಲೇಟಾಗಿ ಬಂದಾಗ ಯಾಕೆ ಲೇಟಾಗಿ ಬರ್ತಿದ್ರಿ ಅಂತ ಕೇಳ್ತಿದ್ರು. ಇನ್ನು ಮುಂದೆ ನಾಳೆ ನಾವು ಈ ಕಾಲೇಜಿಗೆ ಬಂದರೆ ಯಾಕೆ ಈ ಕಡೆ ಬಂದಿದೆ ಅಂತೇಳಿ ಮೇಷ್ಟ್ರು ಹೇಳ್ತಾರೆ ಅನ್ನುವಂಥ ಈತನ ಎರಡು ಮಾತುಗಳಿಗೆ ನಮ್ಮೆಲ್ಲರ ಭೌತಿಕ ಕಣ್ಣುಗಳು ಇಷ್ಟು ಒತ್ತಿಗಳು ಆಗುವಂತ ನನಗೆ ಅನಿಸ್ತೇನೆ. ಶಬಾಸ್ ಬಿಡ್ಬೇಕು. ಯಾರ ಬಗ್ಗೆ ಏನ್ ಜನ ಮಾತಾಡ್ತಾ ಇದ್ದಾನ್ರಿ, ಎಷ್ಟು ಸಂಸ್ಕಾರವಂತನಾಗಿದ್ದಾನ್ರಿ, ಇವ್ರಿಗೆ ಯಾರಾದ್ರೂ ಕಲಿಸಿದ್ದಾರೆ ಅಂತ ಸಮಾಜ ನಿಮ್ಮನ್ನು ಹೊಗಳ್ಬೇಕು. ಬಹುಶಃ ಈ ಹೊಗಳಿದಾಗ ತಂದೆ ತಾಯಿಗಳಿಗೂ ಖುಷಿ ಆಗುತ್ತೆ, ಗುರುಗಳಿಗೂ ಖುಷಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿ. ಇವತ್ತು ನಾವು ಕಾಲೇಜಿನಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು 4 ಕೆಲಸಗಳು. ಫಸ್ಟ್ ಆಫ್ ಆಲ್ ಓದುವುದು, ಬರೆಯುವುದು, ಪ್ರಶ್ನೆ ಕೇಳುವುದು, ಪಠ್ಯೇತರ ಚಟುವಟಿಕೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳುವುದು. ಇದು ಪ್ರತಿ ವಿದ್ಯಾರ್ಥಿಯು ಕಾಲೇಜಿನಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ 4 ಕೆಲಸಗಳು ಅನ್ನೋದು ನೀವು ತಿಳ್ಕೊಳ್ಬೇಕು. ಓದುವುದರಿಂದ ಏನಾಗುತ್ತೆ ಅಂದ್ರೆ ನನ್ನಲ್ಲಿ ಅರಿವಿನ ವಿಸ್ತಾರ ಆಗುತ್ತೆ, ಜ್ಞಾನ ವೃದ್ಧಿಸುತ್ತೆ. ಬರೆಯುವುದರಿಂದ ಏನಾಗುತ್ತೆ ಅಂದ್ರೆ ನನ್ನಲ್ಲಿರುವ ಅನುಭವಗಳಿಗೆ ಒಂದು ಅಕ್ಷರದ ರೂಪ ಸಿಗುತ್ತೆ. ಪ್ರಶ್ನೆ ಕೇಳುವುದರಿಂದ ಏನಾಗುತ್ತೆ ಅಂದ್ರೆ ನನ್ನಲ್ಲಿರುವ ಅನುಮಾನಗಳಿಗೆ, ಗೊಂದಲಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಹಾಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಈ 3 ಮಾಡುವುದರಿಂದ ನಾನು ಮಾನಸಿಕವಾಗಿ ಹೇಗೆ ಸದೃಢನಾಗ್ತೀಯೋ ಹಾಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಕೂಡ ನಾನು ಸದೃಢನಾಗ್ತೀನಿ. ಇವು ಕಾಲೇಜಿನಲ್ಲಿ ನಾವು ಮಾಡಲೇಬೇಕಾಗಿರ್ತಕ್ಕಂಥ 4 ಕೆಲಸಗಳನ್ನು ಎಲ್ಲಾ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವೆಲ್ಲೂ ಕೂಡ. ಇವತ್ತು ಹೇಗಾಗ್ತಾ ಇದೆ ಅಂದ್ರೆ ಕಾಲೇಜು ಮತ್ತೆ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಅಥವಾ ನಾ ಹಾಳಾಗಿದೆ ಅಂತ ಗೊತ್ತಿಲ್ಲ. ಕಬೀರ್ದಾಸರ ಮಾತು ಹೇಳ್ತಾರೆ, ದೀಪದ ಬೆಳಕಿನ ಕೆಳಗಡೆ ಕೂತ್ಕೊಂಡು ಒಬ್ಬ ಗೀತೆಯನ್ನು ಓದ್ತಾನೆ, ಅದೇ ದೀಪದ ಬೆಳಕಿನ ಕೆಳಗಡೆ